ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಸರ್, ಶ್ರೀ ಸದ್ಭವನ ನವೋದಯ ಕೋಚಿಂಗ್ ಕ್ಲಾಸಸ್ ಸಿಂಧನೂರು. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಮಿತ್ರರೇ, ಇನ್ನೇನು ಕೆಲವೇ ದಿನಗಳಲ್ಲಿ ನವೋದಯ ಪ್ರವೇಶ ಪರೀಕ್ಷೆ ಇರುವ ಕಾರಣ ಡಿಸೆಂಬರ್ 13ರಂದು ನಡೆಯಲಿರುವ ನವೋದಯ ಪ್ರವೇಶ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಅತಿ ಮುಖ್ಯವಾಗಿ ಕನ್ನಡ ವಿಷಯದ ಮೇಲೆ ಕೇಳಲಾಗುವಂತಹ ಗದ್ಯ ಭಾಗಗಳನ್ನು ಯಾವ ರೀತಿಯಾಗಿ ನಾವು ಓದಿಕೊಂಡು ಅರ್ಥೈಸಿಕೊಂಡು ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ ಯಾವ ರೀತಿಯ ನಾವು ಉತ್ತರಿಸಬೇಕು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡಲಿದ್ದೇನೆ. ಆದ್ದರಿಂದ ಪಾಲಕ ಮಿತ್ರರು ಯಾರೆಲ್ಲ ತಮ್ಮ ಮಗುವನ್ನು ನವೋದಯ ಪರೀಕ್ಷೆಯನ್ನು ಬರೆಸಬೇಕೆಂದುಕೊಂಡಿದ್ದೀರಿ ಅಂಥ ಪಾಲಕರು ಈ ಒಂದು ವಿಡಿಯೋವನ್ನು ನಿಮ್ಮ ಮಗುವಿಗೆ ತೋರಿಸಿ ಕನ್ನಡ ಗದ್ಯ ಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಇದು ನಿಮ್ಮ ಮಗುವಿಗೆ ಸಹಾಯಕವಾಗುತ್ತೆ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸುತ್ತಿದ್ದೇನೆ. ಗದ್ಯ ಭಾಗವನ್ನು ಬಿಡಿಸುವುದಕ್ಕಿಂತ ಮುಂಚೆ ಮೇಲೆ ನೀಡಲಾದ ಸೂಚನೆಗಳನ್ನು ನಾವು ಓದಿಕೊಳ್ಬೇಕಾಗುತ್ತೆ. ಸೂಚನೆಗಳು ಹೀಗಿವೆ. ಸೂಚನೆಗಳು ಅಂತ ಬಂದಲ್ಲಿ ಈ ಭಾಗ ಅಂದರೆ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ವಿಭಾಗ 3ರಲ್ಲಿ ಕೇಳಲಾಗುವ 4 ವಾಕ್ಯ ಸಮುದಾಯಗಳಿದ್ದು ಆ ಒಂದು ವಾಕ್ಯ ಸಮುದಾಯಗಳು ಪ್ರಶ್ನೆ ಸಂಖ್ಯೆ 61ರಿಂದ 80ರವರೆಗೆ 20 ಪ್ರಶ್ನೆಗಳನ್ನು ಕೊಡಲಾಗಿದೆ. ಪ್ರತಿಯೊಂದು ವಾಕ್ಯ ಸಮುದಾಯದಲ್ಲಿಯೂ 5 ಪ್ರಶ್ನೆಗಳಿವೆ. ವಾಕ್ಯ ಸಮುದಾಯವನ್ನು ಗಮನವಿಟ್ಟು ಓದಿ ಅಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೂ ABCD ಎಂಬ 4 ಅಕ್ಷರಗಳನ್ನು ಹೊಂದಿದ 4 ಸಂಭಾವ್ಯ ಉತ್ತರಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಒಂದು ಮಾತ್ರ ಸರಿಯಾದ ಉತ್ತರ. ನೀವು ಸರಿಯಾದ ಉತ್ತರವನ್ನು ಆರಿಸಿ ನಂತರ ನಿಮ್ಮ ಉತ್ತರವನ್ನು ಸೂಚಿಸಲು OMR ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಎದುರುಗಡೆ ಇರುವ ABCD ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಸಂಪೂರ್ಣವಾಗಿ ತುಂಬಿರಿ. ಹಾಗಾದರೆ ಸೂಚನೆಗಳನ್ನು ನಾವು ನೋಡಿಕೊಂಡಿವಿ. ಆಮೇಲೆ ನೇರವಾಗಿ ನಾವು ಗದ್ಯ ಭಾಗವನ್ನು ಓದುವುದಕ್ಕಿಂತ ಮುಂಚೆ ಆ ಗದ್ಯ ಭಾಗಕ್ಕೆ ನೀಡಲಾದ ಪ್ರಶ್ನೆಗಳನ್ನು ಒಮ್ಮೆ ಓದಿಕೊಳ್ಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 61. ಮಕರ ಸಂಕ್ರಮಣ ದಿನ ಸೂರ್ಯನು ಯಾವ ರಾಶಿಗೆ ಪ್ರವೇಶಿಸುತ್ತಾನೆ? ಆಪ್ಷನ್ಸ್ ಎ ಕರ್ಕಟ ರಾಶಿ, ಆಪ್ಷನ್ಸ್ ಬಿ ಮಕರ ರಾಶಿ, ಆಪ್ಷನ್ ಸಿ ಮೇಷ ರಾಶಿ, ಆಪ್ಷನ್ಸ್ ಡಿ ಧನುರಾಶಿ. ನೆಕ್ಸ್ಟ್ 62ನೇ ಪ್ರಶ್ನೆ. ಮಕರ ಸಂಕ್ರಮಣ ಹಬ್ಬದ ನಂತರ ದಿನಗಳು ಹೇಗೆ ಬದಲಾಗುತ್ತವೆ? ಆಪ್ಷನ್ಸ್ ಎ ದಿನಗಳು ಚಿಕ್ಕದಾಗಿವೆ, ಆಪ್ಷನ್ಸ್ ಬಿ ದಿನಗಳು ಉದ್ದವಾಗುತ್ತವೆ, ಆಪ್ಷನ್ ಸಿ ರಾತ್ರಿ ಉದ್ದವಾಗುತ್ತವೆ, ಆಪ್ಷನ್ಸ್ ಡಿ ಬದಲಾವಣೆ ಆಗುವುದಿಲ್ಲ. 63ನೇ ಪ್ರಶ್ನೆ. ಮಕರ ಸಂಕ್ರಮಣ ದಿನ ತಿಲ ಮತ್ತು ಬೆಲ್ಲವನ್ನು ತಿನ್ನುವ ವೈಜ್ಞಾನಿಕ ಕಾರಣ ಯಾವುದು? ಆಪ್ಷನ್ಸ್ ಎ ಅವು ರುಚಿಯಾಗಿರುವುದರಿಂದ, ಆಪ್ಷನ್ಸ್ ಬಿ ಅವು ಚಳಿಗಾಲದಲ್ಲಿ ದೇಹವನ್ನು ಬಿಸಿಗೊಳಿಸುತ್ತವೆ, ಆಪ್ಷನ್ ಸಿ ಹಬ್ಬದ ಸಂಪ್ರದಾಯದ ಭಾಗ ಮಾತ್ರ, ಡಿ ಅವು ಬೇಸಿಗೆಯಲ್ಲಿ ಶೀತ ಕೊಡುತ್ತವೆ.
64ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ ಮಕರ ಸಂಕ್ರಮಣವನ್ನು ಪೊಂಗಲ್ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಪಂಜಾಬ್, ಆಪ್ಷನ್ಸ್ ಬಿ ತಮಿಳುನಾಡು, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಕರ್ನಾಟಕ. 65ನೇ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿ ತಪ್ಪಾದ ಪದದ ರೂಪವನ್ನು ಗುರುತಿಸಿ. ಸೂರ್ಯನ ಕಿರಣ ಭೂಮಿಗೆ ಬೀಳುತ್ತದೆ. ಈ ವಾಕ್ಯದಲ್ಲಿ ಯಾವ ಪದ ಅಥವಾ ಯಾವ ಪದದ ರೂಪ ಸರಿಯಿಲ್ಲ? ಆಪ್ಷನ್ಸ್ ಎ ಸೂರ್ಯನ, ಆಪ್ಷನ್ಸ್ ಬಿ ಕಿರಣ, ಆಪ್ಷನ್ ಸಿ ಬೀಳುತ್ತದೆ, ಆಪ್ಷನ್ಸ್ ಡಿ ಭೂಮಿಗೆ. ಹಾಗಾದರೆ ಪ್ರಶ್ನೆಗಳನ್ನು ನಾವು ಓದಿದ ನಂತರ ಈಗ ನಾವು ಗದ್ಯ ಭಾಗವನ್ನು ಓದಿಕೊಳ್ಬೇಕಾಗತ್ತೆ. ಬನ್ನಿ ನೋಡೋಣ ಆ ಗದ್ಯ ಭಾಗ ಯಾವ ರೀತಿ ಇದೆ ಅಂತ. ಮಕರ ಸಂಕ್ರಮಣ ಭಾರತದ ಪ್ರಮುಖ ಹಾಗೂ ಪವಿತ್ರ ಹಬ್ಬಗಳಲ್ಲಿ ಒಂದು. ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಎಂದು ನಂಬಲಾಗಿದೆ. ಇದು ಸಾಮಾನ್ಯವಾಗಿ ಜನವರಿ 14 ಅಥವಾ 15ರಂದು ಬರುತ್ತದೆ. ಈ ಸಮಯದಲ್ಲಿ ದಿನಗಳು ಉದ್ದವಾಗಲು ಆರಂಭವಾಗುತ್ತವೆ ಮತ್ತು ಚಳಿಗಾಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳುವುದರಿಂದ ದೇಹಕ್ಕೆ ವಿಟಮಿನ್ ಡಿ ದೊರೆಯುತ್ತದೆ ಮತ್ತು ಶೀತದಿಂದ ರಕ್ಷಣೆ ದೊರೆಯುತ್ತದೆ. ಈ ಹಬ್ಬವನ್ನು ದೇಶದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ಪಂಜಾಬ್ನಲ್ಲಿ ಲೋಹರಿ, ತಮಿಳುನಾಡಿನಲ್ಲಿ ಪೊಂಗಲ್, ಮಹಾರಾಷ್ಟ್ರದಲ್ಲಿ ತಿಲಗುಳ, ಕರ್ನಾಟಕದಲ್ಲಿ ಸಂಕ್ರಮಣ ಎಂದೇ. ಈ ದಿನ ಜನರು ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ತಿಲ ಅಂದರೆ ಎಳ್ಳು. ತಿಲ ಅಂದರೆ ಎಳ್ಳು ಮತ್ತು ಬೆಲ್ಲವನ್ನು ಸೇವಿಸುವ ಪದ್ಧತಿ ಇದೆ. ಏಕೆಂದರೆ ಅವು ಚಳಿಗಾಲದಲ್ಲಿ ದೇಹದ ತಾಪಮಾನವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗಿವೆ. ಹಕ್ಕಿಗಳಿಗೆ ಧಾನ್ಯ ಹಾಕುವುದು, ಬಡವರಿಗೆ ಆಹಾರ ನೀಡುವುದು ಮತ್ತು ಸ್ನೇಹಿತರಿಗೆ ತಿಳಗುಳ ಬೆಲ್ಲ ತಿನ್ನಿ ಮಧುರವಾಗಿ ಮಾತಾಡಿ ಎಂದು ಶುಭಾಶಯ ಹೇಳುವುದೇ ಮತ್ತು ಸ್ನೇಹದ ಸಂಕೇತವಾಗಿದೆ. ಈ ದಿನ ಗಾಳಿಪಟ ಹಾರಿಸುವ ಸಂಪ್ರದಾಯವೂ ಹಲವೆಡೆ ಇದೆ. ಇದು ಉಲ್ಲಾಸ ಮತ್ತು ಏಕತೆಯ ಸೂಚಕವಾಗಿದೆ. ಮಕರ ಸಂಕ್ರಮಣ ಪ್ರಕೃತಿಯ ಬದಲಾವಣೆಯನ್ನು, ಮಾನವೀಯ ಸೌಹಾರ್ದತೆಯನ್ನು ಆಚರಿಸುವ ಒಂದು ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಉತ್ಸವವಾಗಿದೆ. ಹಾಗಾದರೆ ಪ್ರೀತಿಯ ಮಕ್ಕಳೇ, ಈ ಒಟ್ಟಾರೆ ಗದ್ಯ ಭಾಗ ಸಂಕ್ರಮಣ ಅಂದರೆ ಭಾರತದ ಒಂದು ಪವಿತ್ರ ಹಬ್ಬಗಳಲ್ಲಿ ಒಂದಾದಂತಹ ಒಂದು ಸಂಕ್ರಮಣ ಹಬ್ಬದ ಕುರಿತು ಈ ಒಂದು ಗದ್ಯ ಭಾಗ ಇದೆ. ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಈ ಮಕರ ಸಂಕ್ರಮಣವನ್ನು ಯಾವೆಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಯಾವ ರೀತಿ ಕರೀತಾರೆ ಎಂಬುದನ್ನು ಒಂದೊಂದಾಗಿ ನಾವು ನೋಡ್ಕೊತ ಬಂದ್ವಿ. ಹಾಗಾದರೆ ಈ ಗದ್ಯ ಭಾಗವನ್ನು ನಾವು ಓದಿಕೊಂಡಿದ್ವಲ್ಲ, ಆ ಓದಿಕೊಂಡಂಥ ನಂತರ ಈಗ ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಓದಿಕೊಂಡಿದ್ದೇವೆ. ಈಗ ನೇರವಾಗಿ ನಾವು ಒನ್ ಟೈಮ್ ಕ್ವಶನ್ ಓದಿದರೆ ಆನ್ಸರು ನಮಗೆ ಸುಲಭವಾಗಿ ಸಿಗುತ್ತೆ. ಈಗ ಕೊಟ್ಟಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹುಡುಕೋಣ.
ಮಕರ ಸಂಕ್ರಮಣ ದಿನ ಸೂರ್ಯನು ಯಾವ ರಾಶಿಗೆ ಪ್ರವೇಶಿಸುತ್ತಾನೆ? ಎಲ್ಲಿದೆ ನೋಡ್ರಿ ಗದ್ಯ ಭಾಗದಲ್ಲಿ ನಾವೀಗ ಆಲ್ರೆಡಿ ಓದ್ಕೊಂಡು ಬಂದ್ವಿ. ಮಕರ ಸಂಕ್ರಮಣ ಭಾರತದ ಪ್ರಮುಖ ಹಾಗೂ ಪವಿತ್ರ ಹಬ್ಬಗಳಲ್ಲಿ ಒಂದು ಅಂತ ಓದಿದ್ವಿ. ಆನಂತರ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಹಾಗಾದರೆ ಯಾವ ಒಂದು ರಾಶಿಗೆ ಪ್ರವೇಶಿಸುತ್ತಾನೆ ಸೂರ್ಯ ಅಂದರೆ ಮಕರ ರಾಶಿ. ಆಪ್ಷನ್ಸ್ ಇದೆನಾ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಎ ಕರ್ಕಟಕ ರಾಶಿ ಅಂತಿದೆ, ಆಪ್ಷನ್ಸ್ ಬಿ ಮಕರ ರಾಶಿ ಅಂತಿದೆ, ಆಪ್ಷನ್ ಸಿ ಮೇಷ ರಾಶಿ, ಆಪ್ಷನ್ಸ್ ಡಿ ಧನು ರಾಶಿ ಅಂತಿದೆ. ಹಾಗಾದರೆ ನಮಗೆ ಇಲ್ಲಿ ಮಕರ ರಾಶಿ, ಮಕರ ಸಂಕ್ರಮಣ ದಿನ ಸೂರ್ಯನು ಯಾವ ರಾಶಿಗೆ ಪ್ರವೇಶಿಸುತ್ತಾನೆ ಅಂದರೆ ಅದು ಆಪ್ಷನ್ಸ್ ಬಿ ರೈಟ್ ಆಗುತ್ತೆ, ಮಕರ ರಾಶಿ. ಮಕರ ರಾಶಿ ಎಂಬುದು ಸರಿಯಾದ ಉತ್ತರ. ಹಾಗೆ 62ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಮಕರ ಸಂಕ್ರಮಣ ಹಬ್ಬದ ನಂತರ ದಿನಗಳು ಹೇಗೆ ಬದಲಾಗುತ್ತವೆ? ಮಕರ ಸಂಕ್ರಮಣದ ನಂತರ ದಿನಗಳು ಹೇಗೆ ಬದಲಾಗುತ್ತವೆ ಅಂತ ಕೇಳಿದರೆ, ಇದು ಸಾಮಾನ್ಯವಾಗಿ ಜನವರಿ 14 ಅಥವಾ 15ರಂದು ಬರುತ್ತದೆ. ಈ ಸಮಯದಲ್ಲಿ ದಿನಗಳು ಉದ್ದವಾಗಲು ಆರಂಭವಾಗುತ್ತವೆ ಮತ್ತು ಚಳಿಗಾಲದಲ್ಲಿ ನಿಧಾನಕವಾಗಿ ಕಡಿಮೆಯಾಗುತ್ತವೆ. ಹಾಗಾದರೆ ನೋಡ್ರಿ, ಉದ್ದವಾಗಲು ಆರಂಭವಾಗುತ್ತವೆ ಅಂತ ಕೇಳಿದಾಗ ಆಪ್ಷನ್ಸ್ ಇಲ್ಲಿದೆ ನೋಡೋಣ. ಅದನ್ನು ದಿನಗಳು ಚಿಕ್ಕದಾಗುತ್ತವೆ, ಆಪ್ಷನ್ಸ್ ಬಿ ದಿನಗಳು ಉದ್ದವಾಗುತ್ತವೆ, ಆಪ್ಷನ್ ಸಿ ರಾತ್ರಿ ಉದ್ದವಾಗುತ್ತವೆ, ಆಪ್ಷನ್ಸ್ ಡಿ ಬದಲಾವಣೆ ಆಗುವುದಿಲ್ಲ ಅಂತೈತೆ. ನಾವು ಗದ್ಯ ಭಾಗದಲ್ಲಿ ನೋಡಿದ್ವಲ್ಲ, ಈಗ ದಿನಗಳು ಉದ್ದವಾಗುತ್ತವೆ. ಆಪ್ಷನ್ಸ್ ಬಿ ಇಲ್ಲಿ ರೈಟ್ ಆಗುತ್ತೆ ಮಕ್ಕಳೇ. ಅದೇ ರೀತಿಯಲ್ಲಿ 63ನೇ ಪ್ರಶ್ನೆ ನೋಡ್ರಿ. 63ನೇ ಪ್ರಶ್ನೆ, ಮಕರ ಸಂಕ್ರಮಣದ ದಿನ ತಿಲ ಮತ್ತು ಬೆಲ್ಲವನ್ನು ತಿನ್ನುವ ವೈಜ್ಞಾನಿಕ ಕಾರಣ ಯಾವುದು? ವೈಜ್ಞಾನಿಕ ಕಾರಣ ಯಾವುದು ಅಂತ ಕೇಳಿದಾಗ ನೋಡ್ರಿ, ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳುವುದರಿಂದ ದೇಹಕ್ಕೆ ವಿಟಮಿನ್ ಡಿ ದೊರೆಯುತ್ತದೆ ಮತ್ತು ಶೀತದಿಂದ ರಕ್ಷಣೆ ದೊರೆಯುತ್ತದೆ. ಈ ಹಬ್ಬವನ್ನು ದೇಶದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಅಂತ ಇದೆ. ಆಮೇಲೆ ಬೇರೆ ಬೇರೆ ಹೆಸರುಗಳನ್ನು ಓದಿಕೊಂಡ ನಂತರ ಈ ದಿನ ಜನರು ಬೆಳಗ್ಗೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ. ಇಲ್ಲೈತೆ ನೋಡ್ರಿ, ತಿಲ ಬೆಲ್ಲವನ್ನು ಸೇವಿಸುವ ಪದ್ಧತಿ ಇದೆ, ಏಕೆಂದರೆ ಚಳಿಗಾಲದಲ್ಲಿ ದೇಹದ ತಾಪಮಾನವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗುತ್ತದೆ. ಹಾಗಾದರೆ ನೋಡ್ರಿ, ಆಪ್ಷನ್ಸ್ ನೋಡ್ರಿ, ಇಲ್ಲಿ ಚಳಿಗಾಲದಲ್ಲಿ ತಾಪವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗುತ್ತದೆ. ಆಪ್ಷನ್ಸ್ ಎ ಏನಿದೆ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಎ ಅವು ರುಚಿಯಾಗಿರುವುದರಿಂದ, ಆಪ್ಷನ್ಸ್ ಬಿ ಅವು ಚಳಿಗಾಲದಲ್ಲಿ ದೇಹವನ್ನು ಬಿಸಿಗೊಳಿಸುತ್ತವೆ, ಆಪ್ಷನ್ ಸಿ ಹಬ್ಬದ ಸಂಪ್ರದಾಯದ ಭಾಗ ಮಾತ್ರ, ಆಪ್ಷನ್ಸ್ ಡಿ ಅವು ಬೇಸಿಗೆಯಲ್ಲಿ ಶೀತ ಕೊಡುತ್ತವೆ. ನಾವಿಲ್ಲಿ ಓಡಿದವರಲ್ಲಿ ಚಳಿಗಾಲದಲ್ಲಿ ಅವು ಏನು ಮಾಡ್ತವೆ? ದೇಹದ ತಾಪಮಾನವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗುತ್ತವೆ ಅಂತಿದೆ. ಹಾಗಾದರೆ ಆಪ್ಷನ್ಸ್ ಬಿ ಇಲ್ಲಿ ರೈಟ್ ಆಗುತ್ತೆ ಮಕ್ಕಳೇ. ಆಪ್ಷನ್ಸ್ ಬಿ ಇಲ್ಲಿ ರೈಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 64ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯದಲ್ಲಿ ಮಕರ ಸಂಕ್ರಮಣ ಪೊಂಗಲ್ ಎಂದು ಕರೆಯುತ್ತಾರೆ? ಅಂದರೆ ಕೆಳಗಿನ ಯಾವ ರಾಜ್ಯಗಳಲ್ಲಿ ಮಕರ ಸಂಕ್ರಮಣವನ್ನು ಪೊಂಗಲ್ ಎಂದು ಕರೆಯುತ್ತಾರೆ? ನೋಡ್ರಿ, ಇಲ್ಲಿ ವಿವಿಧ ರಾಜ್ಯಗಳಲ್ಲಿ ಏನು ಮಾಡ್ತೀವಿ, ಇಲ್ಲಿ ಬೇರೆ ಬೇರೆ ಹೆಸರಿಂದ ಕರಿತೀವಿ ಅಂತ ಹೇಳಿದ್ವಿ. ಇಲ್ಲಿ ಪಂಜಾಬ್ನಲ್ಲಿ ಲೋಹ್ರಿ ಅಂತ ಕರಿತೀವಿ, ತಮಿಳುನಾಡಿನಲ್ಲಿ ಪೊಂಗಲ್. ಹಾಗಾದರೆ ಇಲ್ಲಿ ಪ್ರಶ್ನೆ ಇದೆ, ಏನು ಕೇಳಿದ್ರೆ ಪೊಂಗಲ್ಲು ಯಾವ ರಾಜ್ಯದಲ್ಲಿ ಹೆಸರಾಗಿದೆ ಅಂತ ಕೇಳಿದಾಗ ಪೊಂಗಲ್ ಅಂದು ಯಾವ ರಾಜ್ಯದಲ್ಲಿ ಕರಿತಾರೆ ಸಂಕ್ರಮಣವನ್ನು? ತಮಿಳುನಾಡು. ಆಪ್ಷನ್ಸ್ ಬಿ ಇಲ್ಲಿ ರೈಟ್ ಆಗುತ್ತೆ ಮಕ್ಕಳೇ. ಅದೇ ರೀತಿ ನೋಡ್ರಿ, 65ನೇ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿ ತಪ್ಪಾದ ಪದದ ರೂಪವನ್ನು ಗುರುತಿಸಿ. ಸೂರ್ಯನ ಕಿರಣ ಭೂಮಿಗೆ ಬೀಳುತ್ತದೆ. ಸೂರ್ಯನ ಕಿರಣ ಭೂಮಿಗೆ ಬೀಳುತ್ತದೆ ಅಂತ ಇದೆಯಲ್ಲ, ಇದರಲ್ಲಿ ಸೂರ್ಯನ ಎಂಬ ಒಂದು ಆಪ್ಷನ್ಸ್ ಎ ಇಲ್ಲಿ ಸರಿ ಇದೆ, ಆಪ್ಷನ್ಸ್ ಎ ಇಲ್ಲಿ ಸರಿ ಇದೆ. ಕಿರಣ ಎಂಬ ಪದವು ಕೂಡ ಸರಿ ಇದೆ, ಭೂಮಿಗೆ ಎಂಬ ಪದವು ಸರಿಗಿದೆ. ಹಾಗಾದರೆ ಬೀಳುತ್ತದೆ ಎಂಬುದು ಇಲ್ಲಿ ತಪ್ಪಾದ ಒಂದು ಉತ್ತರ ಆಗುತ್ತೆ. ನೋಡ್ರಿ, ತಪ್ಪಾದ ಒಂದು ಪದ ಆಗಿರುತ್ತೆ, ಇದು ಸರಿಯಾಗಿಲ್ಲ.
ಹಾಗಾದರೆ ಸರಿಯಾದ ರೂಪ ಯಾವುದಪ್ಪ ಅಂದರೆ ಇಲ್ಲಿ ಬರಿತೀನಿ ನೋಡ್ಕೊಳ್ರಿ. ಇದು ಬೀಳುತ್ತದೆ. ಈ ಪದ ಏನಿತ್ತು ಸರಿ ಆಗ್ತದೆ, ಬೀಳುತ್ತದೆ ಅಂದರೆ ದೀರ್ಘ ಬರಬೇಕಲ್ಲಿ. ಹಾಗಾದರೆ ಪ್ರೀತಿಯ ಮಕ್ಕಳೇ, ಇವತ್ತಿನ ನಾವು ಕನ್ನಡ ವಿಷಯದಲ್ಲಿ ಬರ್ತಕ್ಕಂತಹ ಗದ್ಯ ಭಾಗಗಳನ್ನು ಯಾವ ರೀತಿಯಾಗಿ ಓದಿ ಅರ್ಥೈಸಿಕೊಳ್ಬೇಕು ಮತ್ತು ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವು ಉತ್ತರಿಸಬೇಕು ಎಂಬುದನ್ನು ಸವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ, ನಂತರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.